ನಮಸ್ಕಾರ ಸ್ನೇಹಿತರೆ, ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಅಧಿಕ ಮಾಸ ಮುಕ್ತಾಯ ಆಗಿದೆ. ಅಧಿಕ ಜ್ಯೇಷ್ಠ ಮಾಸ ಮುಗಿದು ಈಗ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿದೆ. ಇನ್ನು ವಿಶೇಷವಾಗಿ ಜೂನ್ 18ನೇ ತಾರೀಕು ಗುರುಪುಷ್ಯ ಯೋಗ ಮತ್ತೊಮ್ಮೆ ಕೂಡಿ ಬಂದಿದೆ. ಇದರ ಹಿಂದೆ ಕೂಡ ಗುರುಪುಷ್ಯ ಯೋಗ ಕೂಡಿ ಬಂದಿತ್ತು, ಅದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. 3 ಗುರುಪುಷ್ಯ ಯೋಗದಲ್ಲಿ ನೀವು ಬಿಡದೆ ಸಂಕಲ್ಪಪೂರ್ವಕವಾಗಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಆ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹಿಂದಿನ ಗುರುಪುಷ್ಯ ಯೋಗದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಈಗ ಮತ್ತೆ ಕೂಡ ಗುರುಪುಷ್ಯ ಯೋಗ ಅಮೃತ ಸಿದ್ಧಿ ಯೋಗ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗದೊಂದಿಗೆ ಕೂಡಿ ಬಂದಿದೆ. ಆದರೆ ಈ ಬಾರಿ ವಿಶೇಷ ಏನಂತ ಹೇಳಿದ್ರೆ, ಬಹಳ ಕಡಿಮೆ ಅವಧಿಯಲ್ಲಿ ಈ ಪುಷ್ಯ ನಕ್ಷತ್ರ ಇರುವಂಥದ್ದು. ಅಂದರೆ ಬುಧವಾರ ಅಂದರೆ 17ನೇ ತಾರೀಕು ಮಧ್ಯರಾತ್ರಿಯಿಂದನೇ ಅಂದರೆ ಬೆಳಗಿನ ಜಾವದಿಂದನೇ ಪುಷ್ಯ ನಕ್ಷತ್ರ ಪ್ರಾರಂಭ ಆಗಿಬಿಟ್ಟಿರೋದ್ರಿಂದ ಗುರುವಾರ 11:32 ಬೆಳಗ್ಗೆ ಪುಷ್ಯ ನಕ್ಷತ್ರ ಮುಕ್ತಾಯ ಆಗ್ತಾ ಇದೆ. ಅದರಿಂದ ಅದರ ಒಳಗಾಗಿ ನೀವು ಯಾವುದೇ ಒಂದು ಇಷ್ಟು ದಿವಸ ಏನು ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ, ಒಂದು ಅಂಗಡಿ ಪೂಜೆ ಆಗಿರ್ಬೋದು, ಅಂಗಡಿಯನ್ನು ಓಪನಿಂಗ್ ಇರ್ಬೋದು, ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈಗ ನೀವು ಆ ರೀತಿಯಾದಂಥ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಂದ್ಕೊಂಡಿದ್ರೆ ಅದನ್ನು ನಾಳೆ 11:30 ಒಳಗಾಗಿ ನೀವು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಯಾವುದೇ ಒಂದು ಪೂಜೆ ಆಗಿರಬಹುದು, ನೀವು ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದಾಗಿರಬಹುದು, ಅಥವಾ ಬೇರೆ ಯಾರಿಗಾದರೂ ದಾನಗಳನ್ನು ಕೊಡುವಂಥದ್ದು, ಮನೆಗಳಿಗೆ ವಸ್ತುಗಳನ್ನು ಖರೀದಿ ಮಾಡಿ ತರುವಂಥದ್ದು ಆಗಿರಬಹುದು, ಎಲ್ಲವನ್ನು ಕೂಡ ನೀವು ನಾಳೆ ಬೆಳಗ್ಗೆ 11:32 ಒಳಗಾಗಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ 11:32 ಈ ಪುಷ್ಯ ನಕ್ಷತ್ರ ಏನಿದೆ ಅದು ಮುಕ್ತಾಯ ಆಗ್ತಾ ಇರೋವಂಥದ್ದು. ಇನ್ನು ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳೋವಂಥವ್ರು ಬೆಳಗಿನ ಜಾವ 5:32 11:32 ಒಳಗಾಗಿ ನೀವು ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ. ಇನ್ನು ಈ ದಿವಸ ವಿಶೇಷವಾಗಿ ಗುರುಗಳ ಹಾಗೆ ರಾಯರ ಹಾಗೆ ಲಕ್ಷ್ಮಿ ಹಾಗೆ ವಿಷ್ಣುವಿನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗತ್ತೆ. ಈ ದಿವಸ ಗುರುಗಳ ಪೂಜೆ ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ ಆಗಿರುತ್ತೆ, ಹಾಗೆ ಅತಿ ಶುಭ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಈ ದಿವಸ ಅರಿಶಿಣದ ಕೊಂಬು ಆಗಿರಬಹುದು, ಅರಿಶಿಣದ ಪುಡಿ ಆಗಿರಬಹುದು, ಇದನ್ನು ನೀವು ರಾಯರ ಮಠಕ್ಕಾಗಿರಬಹುದು ಅಥವಾ ವಿಷ್ಣುವಿನ ದೇವಸ್ಥಾನ ಆಗಿರಬಹುದು, ವೆಂಕಟೇಶ್ವರನ ದೇವಸ್ಥಾನ ಆಗಿರಬಹುದು, ಅಲ್ಲಿಗೆ ನೀವು ದಾನವಾಗಿ ಕೊಡೋದ್ರಿಂದ ನಿಮಗೆ ತುಂಬಾ ಉತ್ತಮವಾದಂಥ ಫಲಗಳು ದೊರೆಯುತ್ತೆ. ಅಥವಾ ನೀವು ಅರಿಶಿಣದ ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಹೋಗಿ ಅಥವಾ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಿಸ್ಕೊಂಡು ಆನಂತರ ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಉಪಯೋಗ ಮಾಡೋದ್ರಿಂದ ಕೂಡ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಇನ್ನು ನಾಳೆ ನೀವು ಯಾರಿಗಾದರೂ ದಾನವನ್ನು ಕೊಡ್ತೀನಿ ಅಂತ ಹೇಳಿದ್ರೆ 11:30 ಒಳಗಾಗಿ ಹಳದಿ ಬಣ್ಣದ ವಸ್ತ್ರದಾನ ಆಗಿರಬಹುದು, ಅಥವಾ ಹಳದಿ ಬಣ್ಣದ ಸ್ವೀಟ್ ಆಗಿರಬಹುದು, ಹಳದಿ ಬಣ್ಣದ ಹಣ್ಣುಗಳಾಗಿರಬಹುದು, ಇವುಗಳನ್ನು ನೀವು ದಾನವಾಗಿ ಕೊಟ್ಟರೆ ಬಹಳನೇ ಒಳ್ಳೆಯದು. ಹಾಗೆ ಹಳದಿ ಬಣ್ಣದ ಕಡಲೆಕಾಳೇನಿದೆ ಅದರಿಂದ ಕೂಡ ನೀವು ಪ್ರಸಾದವನ್ನು ಮಾಡಿ ಹಂಚ್ಬೋದು. ಇದು ಕೂಡ ತುಂಬಾ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಹಾಗೆ 3 ಗುರುಪುಷ್ಯ ನಕ್ಷತ್ರದ ದಿವಸ ಗುರುಪುಷ್ಯ ಯೋಗ ಏನಿರುತ್ತೆ ಅದನ್ನು ನೀವು 3 ಗುರುಪುಷ್ಯ ಯೋಗದ ದಿವಸ ಈ ರೀತಿಯಾಗಿ ನಾನು ಮಂತ್ರ ಜಪವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮದು ಯಾವುದಾದ್ರೂ ಒಂದು ಕೋರಿಕೆಗಳಿದ್ದರೆ ಅದನ್ನು ಸಂಕಲ್ಪಪೂರ್ವಕವಾಗಿ ಕೇಳಿಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಥವಾ ರಾಯರ ಗಾಯತ್ರಿ ಜಪ ಯಾವುದಾದ್ರೂ ಸರಿ, ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ದಿವಸ ಜಪವನ್ನು ಮಾಡೋದ್ರಿಂದ ಕನಿಷ್ಠ ಪಕ್ಷ 108 ಬಾರಿ ಅಥವಾ 1008 ಬಾರಿ ನೀವು 3 ಗುರುಪುಷ್ಯ ಯೋಗದ ದಿವಸ ಜಪ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಕೋರಿಕೆಗಳು ಈಡೇರುವಂಥದ್ದು. ನಾಳೆಯ ದಿವಸ ನೀವು ಚಿನ್ನವನ್ನೇ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ. ಹಳದಿ ಬಣ್ಣ ಅಂದರೆ ಅದು ರಾಯರ ಸ್ವರೂಪ ಆಗಿರೋದ್ರಿಂದ, ಗುರುವಿನ ತತ್ವ ಆಗಿರೋದ್ರಿಂದ ನೀವು ಅದನ್ನು 1 ಪ್ಯಾಕೆಟ್ ಅಥವಾ ಅರಿಶಿಣದ ಕೊಂಬನ್ನು 1 ಅಥವಾ 2 ಮನೆಗೆ ತೆಗೆದುಕೊಂಡು ಬಂದು ಇಟ್ಟು ಪೂಜೆಯನ್ನು ಮಾಡಿ ಆನಂತರ ಅದನ್ನು ಬಳಕೆಯನ್ನು ಮಾಡೋದ್ರಿಂದ ಕೂಡ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಸಾಧ್ಯವಾದಷ್ಟು ನಾಳೆ ರಾಯರ ಮಂತ್ರಗಳಾಗಿರಬಹುದು, ವಿಷ್ಣುವಿನ ಮಂತ್ರಗಳಾಗಿರಬಹುದು, ಅದನ್ನು ಹೇಳಿಕೊಂಡು ನೀವು 11:32 ಒಳಗಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದಿಷ್ಟು ಇವತ್ತಿನ ಗುರುಪುಷ್ಯ ಯೋಗದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.